ನಗುವು ಸಹಜ ಧರ್ಮ, ನಗಿಸುವುದು ಪರಧರ್ಮ. ನಗುವು ಕೇಳುತ್ತ ನಗುವುದು ಅತಿಶಯದ ಧರ್ಮ. ನಗುವ, ನಗಿಸುವ, ನಗಿಸಿ ನಗುತ್ತ ಬಾಳುವ ವರವ ಮೆಗೆ. ನೀನು ಬೇಡಿಕೊಳ್ಳೋ ಮಂಕುತಿಮ್ಮ, ದೇಹದ ಈ ದಣಿವಿಗೆ ನಿದ್ರೆಯೇ ಪರಿಹಾರ. ಹಾಗಾದರೆ ಬನ್ನಿ ಒಮ್ಮೆ ಕೇಳಿ, ಯಾವಾಗಲೂ ಆ ನಿದ್ರಾದೇವಿ ನಿಮ್ಮನ್ನು ತನ್ನ ಮಡಿಲಿನಲ್ಲಿ ಮಲಗಿಸಿಕೊಂಡು ಜೋಗುಳ ಆಡುತ್ತಿರುತ್ತಾಳೆ. ಕೆಳಗಿನ ವಿಷಯಗಳನ್ನು ಪಾಲಿಸಿದರೆ ಖಂಡಿತ ಒಳ್ಳೆಯ ನಿದ್ರೆಯನ್ನು ಮಾಡಬಹುದು. ಜೀವಿಗಳಲ್ಲಿ ನಿದ್ರೆ ಬಹಳ ಅವಶ್ಯಕ. ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡಿದರೆ ದಣಿವು ನಿವಾರಣೆಯಾಗಿ ಶರೀರಕ್ಕೆ ಚೈತನ್ಯ ಬರುತ್ತದೆ. ನಂಬರ್ 2, ಸೂರ್ಯನ ಕಿರಣಗಳು ಭೂಸ್ಪರ್ಶ ಮಾಡುವುದಕ್ಕಿಂತ ಮುಂಚೆ ಹೇಳಬೇಕು. ನಂಬರ್ 3, ಆ ಮುಂಜಾವಿನ ವಾತಾವರಣದಲ್ಲಿ ಶುದ್ಧವಾದ ಆಮ್ಲಜನಕ ಸಿಗುತ್ತದೆ. ಸೇವಿಸಿದರೆ ಮೈಮನಸ್ಸು ಲವಲವಿಕೆಯಿಂದ ಕೂಡಿರುತ್ತದೆ. ನಂಬರ್ 4, ಬೆಳಗಿನ ನಡಿಗೆ ವಾಕಿಂಗ್ ಮಾಡುವುದನ್ನು ರೂಢಿ ಮಾಡಿಕೊಳ್ಳಿ. ನಂಬರ್ 5, ನಿಸರ್ಗದಲ್ಲಿ ಬೆಳಗಿನ ಮುಂಜಾವಿನಲ್ಲಿ ದೊರೆಯುವ ಓಜೋನ್ ಪರಿಶುದ್ಧವಾಗಿರುತ್ತದೆ. ನಂಬರ್ 6, ಇದು ಶರೀರಕ್ಕೆ ಆರೋಗ್ಯವನ್ನು, ಮೆದುಳಿಗೆ ಶಕ್ತಿಯನ್ನು ಕೊಡುತ್ತದೆ. ನಂಬರ್ 7, ನಮ್ಮ ದಿನನಿತ್ಯದ ಕೆಲಸಗಳು ಸರಾಗವಾಗಿ ನಡೆಯುವುದು ಅಲ್ಲದೆ ಆಸಿಡಿಟಿ, ಗ್ಯಾಸ್ಟ್ರಿಕ್, ಸಾಮಾನ್ಯ ಕಾಯಿಲೆಗಳು ದೂರ ಓಡುತ್ತವೆ. ನಿದ್ರೆ ಮಾಡುವ ಸಮಯದಲ್ಲಿ ಸರಿಯಾಗಿ ನಿದ್ರೆ ಮಾಡಬೇಕು. ದೇಹದ ಕಾಂತಿ ಹೆಚ್ಚುತ್ತದೆ. ನಂಬರ್ 9, ಮಧ್ಯಾಹ್ನದ ಹೊತ್ತು ವಯಸ್ಸು ಇರುವವರು ಮಲಗಬಾರದು. ವಯಸ್ಸಾದವರು ಸ್ವಲ್ಪ ಮಲಗಬಹುದು. ನಂಬರ್ 10, ಹಗಲು ಹೊತ್ತು ನಿದ್ರೆ ಮಾಡುವುದರಿಂದ ಶರೀರ ಉಬ್ಬುತ್ತದೆ. ನಂಬರ್ 11, ನಿಶಕ್ತಿ ರೋಗಿಗಳು, ವಯಸ್ಸಾದವರು, ಹೃದಯ ರೋಗಿಗಳು ಹಗಲು ಹೊತ್ತು ಸ್ವಲ್ಪ ನಿದ್ರಿಸಬಹುದು. ನಂಬರ್ 12, ನಾಲಿಗೆಯ ಸುಖಕ್ಕೆ ಮನಸ್ಸು ಕೊಡಬಾರದು. ಸಿಕ್ಕಿದ್ದೆಲ್ಲ ತಿನ್ನಬಾರದು. ನಂಬರ್ 13, ಊಟ ಮಾಡಿದ ಮೇಲೆ ಸ್ವಲ್ಪವಾದರೂ ನಡೆಯಬೇಕು. ನಂಬರ್ 14, ಮಿತಾಹಾರ ನಮ್ಮನ್ನು ಸದಾ ಸ್ಥಿತಪ್ರಜ್ಞರನ್ನಾಗಿ ಸಹಾಯ ಮಾಡುತ್ತದೆ. ನಂಬರ್ 15, ಶರೀರದ ಜೊತೆ ಅಂತರಂಗದ ಮನಸ್ಸನ್ನು ಸರಿಯಾಗಿ ಇಟ್ಟುಕೊಂಡರೆ ಹೃದಯದ ಆರೋಗ್ಯ ಹೆಚ್ಚುತ್ತದೆ. ನಂಬರ್ 16, ಸಕಲ ಸಂಪತ್ತಿಗಿಂತಲೂ ಶರೀರದ ಸಂಪತ್ತು ಬಹಳ ಮುಖ್ಯವಾಗಿರುತ್ತದೆ. ನಮ್ಮ ದೇಹದ ಆರೋಗ್ಯ ಚೆನ್ನಾಗಿದ್ದರೆ ಪ್ರಪಂಚ ಚೆನ್ನಾಗಿರುತ್ತದೆ. ರಾತ್ರಿ ಮಲಗುವಾಗ ಒಂದು ಲೋಟ ಹಾಲನ್ನು ಕುಡಿಯಬೇಕು. ಕೊನೆಗೆ ಇನ್ನೂ ಮಲಗುವಾಗ ಇಷ್ಟ ದೇವರನ್ನು ಧ್ಯಾನ ಮಾಡುತ್ತಾ ಮಲಗಬೇಕು. ಇಷ್ಟು ನಮ್ಮ ದೇಹದಲ್ಲಿ